ಇಲ್ಲಿ ನೋಡಿ ಎಷ್ಟು ದೊಡ್ಡ ಪೀಸ್ ಲೆಗ್ ಅನ್ನ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಕಡೆಯವರಿಗೆ ತುಂಬಾ ಲೈಕ್ ಆಗುತ್ತೆ. ಬಿಸಿ ಬಿಸಿಯಾಗಿ ಸಖತ್ ಟೇಸ್ಟಿ ಆಗಿದೆ. ಓಕೆ, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಇವತ್ತು ಮತ್ತೊಂದು ಫುಡ್ ರಿವ್ಯೂ ವಿಡಿಯೋನ ನಿಮ್ ಮುಂದೆ ತಗೊಂಡ್ ಬಂದಿದ್ದೀನಿ. ಇದಕ್ಕೂ ಮುಂಚೆ ಎಗ್ ರೈಸ್ ಅನ್ನ ರಿವೀಲ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಮೇಲ್ಗಡೆ ಒಂದು ಐ ಬಟನ್ ಅನ್ನ ಹಾಕ್ತಿದ್ದೇನೆ ನೋಡಿ, ಇದನ್ನ ಕ್ಲಿಕ್ ಮಾಡಿ ಆ ವಿಡಿಯೋಗೆ ಹೋಗಿ ಮುಟ್ತೀರಾ. ಸೊ ಆ ವಿಡಿಯೋ ಮಾಡಿದ ನಂತರ ಎಷ್ಟೋ ಜನ ಕಮೆಂಟ್ ಮಾಡಿದ್ರಿ, ಸರ್ ನೀವು ಎಗ್ ರೈಸ್ ಅನ್ನ ಅದ್ರ ಜೊತೆ ತಿನ್ಬೇಕಿತ್ತು, ಆಮ್ಲೆಟ್ ಮಾಡ್ಕೊಂಡು ತಿನ್ಬೇಕಿತ್ತು, ಹಾಗೆ ಹೀಗೆ ಅಂತ. ಸೊ ಅದಂತೂ ಆಲ್ರೆಡಿ ಮಾಡಿ ಆಗಿದ್ದಂತ ವಿಡಿಯೋ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮ ಸಜೆಷನ್ ಪ್ರಕಾರ ಮಾಡ್ತೀನಿ. ಆದ್ರೆ ಇವತ್ತು ನಿಮ್ದೇ ಸಜೆಷನ್ ಪ್ರಕಾರ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾನೊಂದು ಪೋಸ್ಟ್ ಅನ್ನ ಹಾಕಿದ್ದೆ, ನೆಕ್ಸ್ಟ್ ಯಾವ ಫುಡ್ ಅನ್ನ ರಿವೀಲ್ ಮಾಡಬೇಕು ಅಂತ. ಸೊ ಅದಷ್ಟು ಆನ್ಸರ್ಸ್ ಗಳಲ್ಲಿ ನನಗೆ ಬಂದಂತ ಮೆಸೇಜ್ ಅನ್ನ ನೋಡಿದವಾಗ ಹೆಚ್ಚಿನ ಜನ ನಾನೊಂದು ಅವರೇಜ್ ಅಲ್ಲಿ ನೋಡಿದಾಗ ಲೆಗ್ ಪೀಸ್ ಅನ್ನ ಟ್ರೈ ಮಾಡಿ ಅಂತ ಹೇಳಿದ್ರಿ. ಸೊ ಇವತ್ತು ನಿಮ್ಗೋಸ್ಕರ ಸ್ಪೆಷಲ್ ಆಗಿರುವಂತ ರೆಸ್ಟೋರೆಂಟ್ ಇಂದ ಒಂದು ಲೆಗ್ ಪೀಸ್ ಅನ್ನ ತಗೊಂಡ್ ಬಂದಿದ್ದೀನಿ. ಕೇವಲ ಕಬಾಬ್ ಮಾಡಿರುವಂತ ಲೆಗ್ ಅಲ್ಲ, ಇದು ಮಂಚೂರಿ ಲೆಗ್ಗು, ತುಂಬಾ ಸ್ಪೆಷಲ್ ಆಗಿರುವಂತದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೋಸ್ಕರ ನೀವು ಹೇಳಿರೋ ಹಾಗೆ ಲೆಗ್ ಪೀಸ್ ಅನ್ನ ರಿವ್ಯೂ ಮಾಡ್ತಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಈಗ ನಾನು ಈ ಲೆಗ್ ಪೀಸ್ ಅನ್ನ ತಂದಿರುವಂತದ್ದು ನಮ್ಮ ಕುಮಟಾದ ಒನ್ ಆಫ್ ದ ಫೇಮಸ್ ರೆಸ್ಟೋರೆಂಟ್ ಇಂದ. ಫೇಮಸ್ ಅಂದ ತಕ್ಷಣ ಅದು ರಿಚ್ ರೆಸ್ಟೋರೆಂಟ್ ಅಂತ ಮಾತ್ರ ಅಂದ್ಕೋಬೇಡಿ. ಎಲ್ಲಿ ತುಂಬಾ ಜನ ಹೋಗ್ತಾರೆ, ಎಲ್ಲಿ ತುಂಬಾ ಜನ ಪರ್ಚೇಸ್ ಮಾಡ್ತಾರೆ, ತುಂಬಾ ಜನರಿಗೆ ಯಾವ ರೆಸ್ಟೋರೆಂಟ್ ನ ಫುಡ್ ಲೈಕ್ ಆಗುತ್ತೆ, ನನ್ನ ಪ್ರಕಾರ ಅದೇ ಫೇಮಸ್ ರೆಸ್ಟೋರೆಂಟು. ಈ ರೆಸ್ಟೋರೆಂಟ್ ನ ಹೆಸರನ್ನ ನಾನು ಹೇಳ್ತಾ ಇಲ್ಲ, ಯಾಕೆ ಅಂದ್ರೆ ಇದು ಪ್ರಮೋಷನಲ್ ವಿಡಿಯೋ ಅಂತೂ ಅಲ್ವೇ ಅಲ್ಲ. ಸೊ ತುಂಬಾ ಥಿಂಕ್ ಮಾಡಿದೆ, ಇಷ್ಟೆಲ್ಲ ಜನ ಹೇಳಿದಿರಿ ಲೆಗ್ ಪೀಸ್ ಅನ್ನ ಟ್ರೈ ಮಾಡಿ ಅಂತ, ಹಾಗಾದ್ರೆ ಎಲ್ಲಿಂದ ತರಬೇಕು ಅಂತ ಒಂದು ಪ್ರಶ್ನೆ ಇತ್ತು. ಅವಾಗ ನನ್ನ ಫ್ರೆಂಡಿಗೆ ಕೇಳಿದೆ, ಅವನು ಒಂದು ರೆಸ್ಟೋರೆಂಟ್ ಅನ್ನ ಸಜೆಸ್ಟ್ ಮಾಡಿದ್ದಾನೆ. ಸೊ ನಾನು ಅಲ್ಲಿ ಇನ್ನೂ ತನಕ ತಿನ್ಲಿಲ್ಲ, ಅಂದ್ರೆ ಐ ಮೀನ್ ಲೆಗ್ ಪೀಸ್ ಅನ್ನ ತಿನ್ಲಿಲ್ಲ, ಬಿರಿಯಾನಿ ಎಲ್ಲ ತಿಂತಾ ಇದ್ದೆ. ಸೊ ಆ ಹೋಟೆಲ್ನಿಂದ ಇವತ್ತು ಲೆಗ್ ಪೀಸ್ ಅನ್ನ ತಗೊಂಡ್ ಬಂದಿದ್ದೀನಿ. ಸೊ ಮತ್ತೆ ಆಗ್ತದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅನ್ಬಾಕ್ಸ್ ಮಾಡುವಂತ ಸಮಯ. ಈಗ ನನ್ನ ಮುಂದೆ ನೀವು ನೋಡ್ತಾ ಇರುವಂತದ್ದು ಒಂದು ಪ್ಲೇಟ್ ಇದೆ, ತುಂಬಾ ಸುಂದರವಾದ ಪ್ಲೇಟು. ಜೊತೆಯಲ್ಲಿ ಇನ್ನೊಬ್ರು ಕಮೆಂಟ್ ಮಾಡಿದ್ರು ಒಂದು ಸೋಡಾದ ಜೊತೆ ಟ್ರೈ ಮಾಡಿ ಅಂತ. ಸೋಡಾ ಕೂಡ ಇದೆ, ಐ ಡೋಂಟ್ ನೋ ಅದು ಯಾವ ತರ ಟೇಸ್ಟ್ ಅಂತ, ಯಾಕಂದ್ರೆ ಯಾವ್ದಾದ್ರು ಜ್ಯೂಸ್ ಜೊತೆ ಟ್ರೈ ಮಾಡಿ ಅಂದ್ರೆ ಓಕೆ ಆಗಿತ್ತು. ಬಟ್ ಓಕೆ, ಸೋಡಾನು ತಂದಿದ್ದೀನಿ. ಈ ತರದೊಂದು ವೈಟ್ ಪ್ಲಾಸ್ಟಿಕ್ ನಲ್ಲಿ ಚೆನ್ನಾಗಿ ಸೇಫ್ ಆಗಿ ಕವರ್ ಮಾಡಿ ಕೊಟ್ಟಿದ್ದಾರೆ. ಸೊ ಇವಾಗ ತಡ ಮಾಡ್ದೇನೆ ಈ ಪ್ಲಾಸ್ಟಿಕ್ ಕವರ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದ್ರೆ ಈ ತರದೊಂದು ಫಾಯಿಲ್ ಪೇಪರ್ ನಲ್ಲಿ ಆಸ್ ಯೂಶುವಲಿ ಪ್ರತಿಯೊಂದು ರೆಸ್ಟೋರೆಂಟ್ ಅಲ್ಲಿ ಹೀಗೆ ಕೊಡ್ತಾರೆ, ನಿಮ್ಗೆ ಗೊತ್ತು. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇನ್ನೂ ಕೂಡ ಹಾಟ್ ಬಿಸಿ ಬಿಸಿ ಆಗಿದೆ. ಸೊ ಈ ತರ ಒಂದು ಚೆನ್ನಾಗಿ ಕರೆಕ್ಟ್ ಲೆವೆಲ್ ಅಲ್ಲಿ ಅದ್ರ ಶೇಪ್ ನಲ್ಲೇ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸೊ ಪ್ಯಾಕಿಂಗ್ ಇಸ್ ಓವರ್ ಆಲ್ ಗುಡ್. ಓಕೆನಾ, ವೆರಿ ಗುಡ್. ಸೊ ಪ್ಲಾಸ್ಟಿಕ್ ಅನ್ನ ಇನ್ನೂ ಸ್ವಲ್ಪ ಡೀಪ್ ಆಗಿ ಎಕ್ಸ್ಕವೇಷನ್ ಮಾಡಿ ನೋಡಿದ್ರೆ ಇದಿಷ್ಟೆಲ್ಲ ಒಂದು ಆನಿಯನ್ಸ್ ಅನ್ನ ಕೊಟ್ಟಿದ್ದಾರೆ. ವೆರಿ ಗುಡ್. ನಾನು ತರಿಸಿರೋದು ಆಕ್ಚುಲಿ ಒಂದೇ ಲೆಗ್ ಪೀಸು, ಬಟ್ ಇಲ್ಲಿ ನೋಡಿ ಲೆಮನ್ ಕೂಡ ಕೊಟ್ಟಿದ್ದಾರೆ. 2 ಪೀಸ್ ಲೆಮನ್ ಇದೆ, ಇದಿಷ್ಟು ಆನಿಯನ್ ಇದೆ. ದಟ್ಸ್ ಗುಡ್, ವೆರಿ ಗುಡ್. ಈಗ ಲೆಗ್ ಪೀಸ್ ಅನ್ನು ಓಪನ್ ಮಾಡ್ತಾ ಇದ್ದೀನಿ ನಿಮ್ಮ ಮುಂದೆ. ಓಕೆ, ಲೆಟ್ಸ್ ಓಪನ್ ಇಟ್. ನೋಡಿ ಎಷ್ಟು ದೊಡ್ಡ ಪೀಸ್ ಲೆಗ್ ಅನ್ನ ಕೊಟ್ಟಿದ್ದಾರೆ. ನನ್ಗೆ ಸಿಕ್ಕಾಪಟ್ಟೆ ದೊಡ್ಡ ಇದೆ, ವೇಟ್ ಇದೆ. ನನ್ಗೆ ನಿಜವಾಗ್ಲೂ ಕ್ಯಾಮ್ರಾಗೆ ಕಾಣಿಸ್ಕೊಡ್ಲಿಕ್ಕೆ ವೇಟ್ ಆಗ್ತಾ ಇದೆ. ತುಂಬಾ ಲೈಕ್ ಆಗಿರೋದು ಏನಂದ್ರೆ ಇಲ್ಲಿ ನೋಡಿ ಫುಲ್ ಯಾವ ತರ ಕೋಟಿಂಗ್ ಮಾಡಿದ್ದಾರೆ. ಆ ಸಾಸ್ ಮತ್ತು ಆ ಸೋಯಾ ಸಾಸಿನ ಪರಿಮಳ ಮತ್ತೆ ಆ ತರ ಒಂದು ಟೊಮೆಟೊ ಸಾಸಿನ ಒಂದು ಟೆಕ್ಸ್ಚರ್ ಏನಿದೆ ಅಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದೆ. ಸೈಜಲ್ಲಿ ಕೂಡ ತುಂಬಾ ಚೆನ್ನಾಗಿದೆ, ಮತ್ತೆ ಅಷ್ಟೇ ಒಂದು ಡಾರ್ಕ್ ಆಗಿ ಹಿಡ್ಕೊಂಡಿದೆ. ಇಟ್ಸ್ ರಿಯಲಿ ಗುಡ್. ಈ ತರ ಇರಬೇಕು ಆಕ್ಚುಲಿ. ಸೊ ಈಗ ಈ ಪ್ಲೇಟಿಗೆ ಇದಿಷ್ಟು ಆನಿಯನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. ಸೊ ನೀವೇ ಹೇಳಿದ್ದು ಆನಿಯನ್ ಜೊತೆ ಟ್ರೈ ಮಾಡಿ, ಲೈಮ್ ಹಾಕೊಂಡು ಟ್ರೈ ಮಾಡಿ ಅಂತ. ಸೊ ಈಗ ಆನಿಯನ್ ಅನ್ನ ಹಾಕೊಂಡೆ.
ಅನ್ಬಾಕ್ಸಿಂಗ್ ಮಾಡಾಯ್ತು. ಈ ಲೆಗ್ ಅನ್ನ ನೋಡ್ಕೊಂಡ್ಬಿಡಿ ಒಂದೇ ಸರಿ ಕರೆಕ್ಟಾಗಿ, ಆಮೇಲೆ ತಿಂದ ಬೇರೆ ಇರೋದಿಲ್ಲ ಅಲ್ಲ ಅದಕ್ಕೋಸ್ಕರ. ಸೊ ಈಗ ಆನಿಯನ್ ಕೂಡ ಹಾಕಾಯ್ತು, ಲೆಗ್ ರೆಡಿ ಇದೆ. ಟೇಸ್ಟ್ ಮಾಡುವಂತ ಸಮಯ. ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ನಿಜವಾಗ್ಲೂ ವೇಟ್ ಇದೆ, ಬಿಸಿ ಬಿಸಿ ಇದೆ ತುಂಬಾ. ಜೊತೆಯಲ್ಲಿ ಲೆಮನ್ ಕೂಡ ಹಿಂಡ್ಕೊಂಡಿದ್ದೀನಿ. ಸೊ ಈಗ ಫಸ್ಟ್ ಓನ್ಲಿ ಲೆಗ್ ಅನ್ನ ಟ್ರೈ ಮಾಡ್ತೀನಿ, ನೋಡೋಣ ಹೇಗಿರುತ್ತೆ ಅಂತ. ಸೊ ಈ ರೆಸ್ಟೋರೆಂಟ್ ಇಂದ ನಾ ಇನ್ನೂ ತನಕ ಏನೂ ತಿನ್ಲಿಲ್ಲ. ಸೊ ಬಿಸಿ ಇದೆ, ಕೈ ಸುಟ್ಟೋಗ್ತಾ ಇದೆ. ಇವಾಗ ಜಸ್ಟ್ ತಂದಿರೋದಷ್ಟೇ, ಸೊ ಅದಕ್ಕೋಸ್ಕರ. ಲೆಟ್ಸ್ ಟೇಸ್ಟ್. ಸೂಪರ್ ಆಗಿದೆ. ಆಕ್ಚುಲಿ ನಾನು ಈ ತರ ಟೇಸ್ಟ್ ಅನ್ನ ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಯಾಕಂದ್ರೆ ಆ ಖಾರ ಏನಿದೆ ಅಲ್ವಾ, ಕರೆಕ್ಟ್ ಆಗಿ, ಅಂದ್ರೆ ಈ ಸಾಸ್ ಅನ್ನ ಹಾಕೊಳ್ಳೋದಕ್ಕಿಂತ ಮುಂಚೆ ನನಗನ್ಸ್ತಿರೋದು ಲೆಗ್ಗಿಗೆ ಕರೆಕ್ಟ್ ಆಗಿ ಇಟ್ಕೊಂಡಿದೆ. ಯಾವುದೇ ರೀತಿ ಉಪ್ಪಿನಲ್ಲಿ, ಖಾರದಲ್ಲಿ ಅಥವಾ ಈ ಹುಳಿಯಲ್ಲಿ ಯಾವ ಡಿಫ್ರೆನ್ಸು ಇಲ್ಲ. ಆ ಬಿಸಿ ಖಾರ ಸ್ವಲ್ಪ ಜಾಸ್ತಿನೇ ಇದೆ. ನಮ್ಮ ಉತ್ತರ ಕನ್ನಡ ಕಡೆಯವರಿಗೆ ತುಂಬಾ ಲೈಕ್ ಆಗುತ್ತೆ. ಚಿಕನ್ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕುಕ್ ಆಗಿದೆ. ಒಂಥರ ಜ್ಯೂಸಿನೆಸ್ಸು, ಆ ಫ್ರೆಶ್ನೆಸ್ಸು ಇಷ್ಟು ಈ ತರ ಟಾಸ್ ಅಪ್ ಮಾಡಿದ್ರು ಕೂಡ ಅದೇ ತರ ಕಾಣಿಸ್ತಾ ಇದೆ ನನಗೆ. ರಿಯಲಿ ಒಳ್ಳೆ ಫ್ರೈ ಆಗಿದೆ. ಈಗ ನಾನು ಆನಿಯನ್ ಜೊತೆ ಟ್ರೈ ಮಾಡ್ತೀನಿ. ಸೊ ನೋಡೋಣ, ಇದಕ್ಕೆ ಹಾಕೊಂಡು ತಿನ್ಬೇಕು ಹಾಗೆ ತಿನ್ಬೇಕು ಗೊತ್ತಿಲ್ಲ. ಬಟ್ ಒಂದ್ ಪೀಸ್ ಚಿಕನ್ ಅನ್ನ ಕಚ್ಬಿಟ್ಟು ನಂತರ ಒಂದು ಇಮಿಡಿಯೇಟ್ಲಿ ಆನಿಯನ್ ಟ್ರೈ ಮಾಡಿ ನೋಡ್ತೀನಿ. ಬಿಕಾಸ್ ಬಿರಿಯಾನಿ ತರ ಹಾಕೊಂಡು ತಿನ್ನಕ್ಕಾಗಲ್ಲಲ್ವಾ. ಸೊ ಆದ್ರೂ ಕೂಡ ಟ್ರೈ ಮಾಡೋಣ. ಇಲ್ಲಿ ನೋಡಿ, ಆನಿಯನ್ ಅನ್ನ ಇದ್ರ ಮೇಲೆ ಇಡ್ತಾ ಇದ್ದೀನಿ. ಆನಿಯನ್ ಜೊತೆ ಟ್ರೈ ಮಾಡೋಣ. ಸೂಪರ್ ಟೇಸ್ಟ್ ಇದಂತೂ. ಆ ಬಿಸಿ ಜೊತೆ ಆ ಖಾರ, ಆ ಸಾಸಿನ ಟೇಸ್ಟು, ಜೊತೆಲಿ ಆನಿಯನ್ ಆ ಒಂದು ಚಮಕ್ ಏನಿದೆ ಅಲ್ಲ, ಫಸ್ಟ್ ಇಂದಾಗ್ಲಿಂದನು ಇವಾಗ ಒಂಥರ ಟೇಸ್ಟ್ ಅಲ್ಲಿ 25% ಡಿಫ್ರೆನ್ಸ್ ಇದೆ. ಅಂದ್ರೆ ಆನಿಯನ್ ಟೇಸ್ಟ್ ಅಂತೂ ನಿಮ್ಗೆ ಗೊತ್ತೇ ಇದೆ. ಅದ್ರ ಜೊತೆ ತಿನ್ನುವಾಗ ನಾರ್ಮಲ್ ಲೆಗ್ ಪೀಸಿನ ಟೇಸ್ಟ್ ಜೊತೆಗೆ ಆನಿಯನ್ ಮಿಕ್ಸ್ ಆಗಿ ಏನೋ ಒಂಥರ ಚಮಕ್ ಅಂತ ಹೇಳ್ತೀವಲ್ಲ, ಅವಾಗ ಹೇಳಿದೆ ನಾನು, ಆ ತರ ಒಂದು ಟೇಸ್ಟ್ ಅನ್ನ ಕೊಡ್ತಾ ಇದೆ ಇವಾಗ. ದಟ್ಸ್ ರಿಯಲಿ ಗುಡ್. ಫಸ್ಟ್ ಟೇಸ್ಟ್ಗಿಂತ ಆಕ್ಚುಲಿ ನಮ್ಗೆ ಸೆಕೆಂಡ್ ತುಂಬಾ ಲೈಕ್ ಆಯ್ತು. ಆದ್ರೆ ಅದಕ್ಕೆ ಅವರು ಪ್ಲಾನ್ ಮಾಡಿ ಇಷ್ಟೆಲ್ಲ ಆನಿಯನ್ ಕೊಟ್ಟಿರೋದು ಅಂತ ಅನ್ಕೊಳ್ತೀನಿ. ಇವಾಗ ಲೇಟ್ ಮಾಡ್ದೇನೆ ಆಲ್ರೆಡಿ ಸ್ವಲ್ಪ ಹಾಕೊಂಡಿದ್ದೆ ನಾನು ಈ ಲೆಮನ್ ಅನ್ನ. ಇವಾಗ ಇನ್ನೂ ಸ್ವಲ್ಪ ಹಾಕೊಂಡ್ಬಿಟ್ಟು ಟ್ರೈ ಮಾಡ್ತೀನಿ. ಓಕೆ, ಲೆಟ್ಸ್ ಚಿಯರ್ಸ್. ಫ್ಯಾಂಟಾಸ್ಟಿಕ್. ಇವಾಗ ಗೊತ್ತಾಯ್ತು ಈ ಚಿಕನ್ ಜೊತೆ ಅಲ್ಲಿ ಲೆಗ್ ಪೀಸ್ ಜೊತೆಗೆ ಯಾಕೆ ಆನಿಯನ್ ಕೊಡ್ತಾರೆ, ಲೆಮನ್ ಕೊಡ್ತಾರೆ ಅಂತ. ಅದು ಮೂರನ್ನು ಹಾಕಿ ತಿಂದವಾಗ ಒಂದು ಒರಿಜಿನಲ್ ಟೇಸ್ಟ್ ಬರ್ತದೆ, ಯಾವುದೇ ಡೌಟ್ಸ್ ಇಲ್ಲ. ಟ್ರೈ ಮಾಡದೇ ಇದ್ರೆ ನೀವು ಕೂಡ ಟ್ರೈ ಮಾಡಿ. ಲೆಗ್ ಪೀಸಿಗೆ ಮಾತ್ರ ಅಂತ ಅಲ್ಲ, ಚಿಕನ್ ಕಬಾಬ್ ಇದ್ರು ಕೂಡ ಟ್ರೈ ಮಾಡಿ ನೋಡಿ. ಇನ್ನೊಂದು ಪೀಸ್ ಕಟ್ಬಿಟ್ಟು ತಂಪು ಸೋಡಾನ ಟ್ರೈ ಮಾಡೋಣ. ಒಬ್ರು ಕಮೆಂಟ್ ಪ್ರಕಾರ ಸೋಡಾ ಜೊತೆ ಹೇಗಾಗತ್ತಂತ ಕೇಳಿದ್ರು. ನಾನಿನ್ನು ಟ್ರೈ ಮಾಡಿರಲಿಲ್ಲ. ಲೆಟ್ಸ್ ಟ್ರೈ. ಅವ್ರು ಕಮೆಂಟ್ ಮಾಡಿರೋ ಹೆಸರಂತೂ ನೆನಪಿಲ್ಲ, ಸಾರಿ. ಬಟ್ ಇದು ಯಾವ ತರ ಅಂದ್ರೆ ಫುಲ್ ಒಂಥರ ರಿಫ್ರೆಶಿಂಗ್ ಅನುಭವ. ಯಾಕೆ ನನ್ಗೆ ಅವರು ಸೋಡಾ ಅಂತ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರ್ದಿದ್ದು ಅಂತ ಇವಾಗ ಗೊತ್ತಾಗ್ತಾ ಇದೆ. ಜ್ಯೂಸ್ಗೂ ಸೋಡಾಗೂ ತುಂಬಾ ಡಿಫ್ರೆನ್ಸ್ ಇದೆ ಈ ತರ ಒಂದು ಫುಡ್ ಅನ್ನ ತಿನ್ಲಿಕ್ಕೆ. ಸೊ ನೆಕ್ಸ್ಟ್ ಟೈಮ್ ಮತ್ತೊಂದ್ಸರಿ ಇದೇ ತರ, ಈ ವಿಡಿಯೋಗೋಸ್ಕರ ಅಲ್ಲ, ನಾನು ಮನೆಯಲ್ಲಿ ತಂದು ತಿನ್ನೋದಕ್ಕೆ ಇದೇ ಸೆಟ್ ನಾನು ಇಷ್ಟಪಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 12 ನಿಮಿಷ ಆಯ್ತು ಅಂತ ಅಂದ್ಕೊಳ್ತೀನಿ. ಈಗಲೂ ಕೂಡ ಆಲ್ಮೋಸ್ಟ್ ಅಷ್ಟೇ ಬಿಸಿ ಇದೆ. ಇನ್ನು ಐ ಥಿಂಕ್ ನಿಮ್ಗೆ ಹೊಗೆ ಹೋಗ್ತಿರೋದು ಕಾಣ್ತದೋ ಇಲ್ಲ ಗೊತ್ತಾಗ್ತಿಲ್ಲ. ಬಟ್ ಇಲ್ಲಂತೂ
ಇನ್ನೂ ಅಷ್ಟೇ ಹೀಟ್ ಇದೆ. ಆ ಫಾಯಿಲ್ ಪೇಪರ್ ಅಲ್ಲಿ ಹಾಕಿದ್ದ ಒಂದು ಪರಿಣಾಮ ಇರ್ಬೋದು. ಸೊ ನನ್ಗೊಂದು ಪ್ರಶ್ನೆ ಇತ್ತು, ಯಾಕೆ ಈ ಲೆಗ್ ಪೀಸ್ ನಲ್ಲೂ ಮತ್ತು ಕಬಾಬ್ ನಲ್ಲೂ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ. ತುಂಬಾ ಜನ ಲೆಗ್ ಪೀಸ್ ಅಂತ ಹೇಳ್ತಾ ಇದ್ರಿ. ಸೊ ಇವತ್ತು ನನ್ಗೆ ಗೊತ್ತಾಯ್ತು ಏನಪ್ಪಾ ಅಂದ್ರೆ, ಲೆಗ್ ಪೀಸ್ ಕೂಡ ಕೋಳಿದೆ, ಕಬಾಬ್ ಕೂಡ ಕೋಳಿದೆ ಆಗಿದ್ರು ಕೂಡ ಇದನ್ನ ಹಿಂಗ್ ಹಿಡ್ಕೊಂಡು ಹಿಂಗ್ ತಿನ್ನೋದ್ರಲ್ಲಿ ಮಜಾ ಇದೆ ನೋಡಿ. ಅದೇ ಈ ಲೆಗ್ ಪೀಸ್ ನ ಆಕ್ಚುಯಲ್ ಟೇಸ್ಟ್ ಕೊಡೋದು. ರಿಯಲಿ ನೈಸ್. ನೀವು ಟ್ರೈ ಮಾಡಲೇಬೇಕು. ರೆಸ್ಟೋರೆಂಟ್ ಹೆಸರು ಅಂತ ಹೇಳ್ತಾ ಇಲ್ಲ, ನಿಮ್ಮ ಹತ್ರದಲ್ಲಿರುವಂತ ರೆಸ್ಟೋರೆಂಟ್ ಅಲ್ಲಿ ಈ ತರ ಟ್ರೈ ಮಾಡಿ. ಸೊ ನಾನು ಸ್ವಲ್ಪ ತಿಂದ್ಬಿಟ್ಟು ನಮ್ಮ ಕ್ಯಾಮ್ರಾಮನ್ಗೆ ಶೇರ್ ಮಾಡ್ತೀನಿ, ಬಿಕಾಸ್ ಅವರು ಕೂಡ ಅವಾಗಿಂದ ಟೇಸ್ಟ್ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ಲೆಟ್ಸ್ ಹ್ಯಾವ್ ಒನ್ ಮೋರ್ ಬೈಟ್. ಐ ಕ್ಯಾನಾಟ್ ಲೀವ್ ಇಟ್. ಸ್ನೇಹಿತರೆ, ಈಗ ವಿಡಿಯೋನ ಮುಗಿಸುವಂತ ಸಮಯ ಹತ್ರ ಬಂತು. ಇವತ್ತಿನ ಈ ಎಕ್ಸ್ಪೀರಿಯನ್ಸ್ ಅಂತೂ ನಿಜವಾಗ್ಲೂ ನಾನು ಮರೆಯೋದಿಲ್ಲ. ಈ ಚಾನೆಲ್ ಮೂಲಕ ನಂಗೊಂದು ಹೆಲ್ಪ್ ಆಗಿದೆ ಏನಂದ್ರೆ, ನನ್ಗೆ ಗೊತ್ತಿಲ್ದಿರ್ತಕ್ಕಂಥ ಸಜೆಷನ್ಸ್ ಗಳನ್ನ ನೀವು ಕೊಡ್ತಾ ಇದ್ದೀರಿ. ತುಂಬಾ ಜನ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಕೇವಲ ವಿಡಿಯೋಕ್ಕೋಸ್ಕರ ಅಂತ ಮಾತ್ರ ಅಲ್ಲ, ನನ್ನ ಲೈಫ್ ನಲ್ಲಿ ಕೆಲವೊಂದು ಟ್ರೈ ಮಾಡದೇ ಇರುವಂತಹ ರೆಸಿಪೀಸ್ ಗಳನ್ನ, ಸ್ಟೈಲ್ಸ್ ಗಳನ್ನ ನಿಮ್ಮ ಮೂಲಕ ನನಗೆ ಗೊತ್ತಾಗ್ತಾ ಇದೆ. ಸೊ ಈ ರೀತಿ ಒಂದು ಟೇಸ್ಟ್ ನಾನು ಯಾವತ್ತೂ ಮಾಡಿರ್ಲಿಲ್ಲ. ಸೊ ನಾನು ಹೇಳ್ತಿರೋದೇನಂದ್ರೆ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಎಷ್ಟೋ ಜನ ಮೆಸೇಜ್ ಮಾಡಿದ್ದೀರಾ, ಮೆಸೇಜ್ ಮೂಲಕ ಕೂಡ ಬೇಕಾದ್ರೂ ತಿಳಿಸಿ ಅಂತ ಹೇಳ್ತಾ, ಇದು ಲೆಗ್ ಪೀಸ್ ಜೊತೆಯಲ್ಲಿ ಆನಿಯನ್ ಹಾಗೂ ನಮ್ಮ ಲೆಮನ್ ಜೊತೆ ಹಾಕಿ ತಿನ್ನುವಾಗ ನನ್ನ ಪ್ರಕಾರ ನಾರ್ಮಲ್ ಲೆಗ್ ಪೀಸ್ಗೆ ಕಂಪೇರ್ ಮಾಡಿದ್ರೆ ಅದಕ್ಕೆ ನಾನು 7.5 upon 10 ಅನ್ನ ಕೊಟ್ರೆ 9.5 upon 10 ಅನ್ನ 100% ಇದಕ್ಕೆ ಕೊಡ್ತೀನಿ. ಐ ಆಮ್ ರಿಯಲಿ ಹ್ಯಾಪಿ. ನೀವು ಕೂಡ ಇದನ್ನ ಒಂದ್ಸರಿ ಟ್ರೈ ಮಾಡಿ. ವಿಡಿಯೋ ಮುಗಿಸುವಂತ ಸಮಯ ಹತ್ರ ಬಂತು. ಇಲ್ಲಿವರೆಗೂ ವಿಡಿಯೋನ ನೀವು ನೋಡಿದಿರಿ ಅಂದ್ರೆ 100% ನಿಮಗೆ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ತುಂಬಾ ಜನ ನಿಮ್ ತರ ಫುಡ್ಡೀಸ್ ಇದ್ದಾರೆ, ಅವರಿಗೂ ಕೂಡ ಈ ತರ ವಿಡಿಯೋ ನೋಡ್ಲಿಕ್ಕೆ ತುಂಬಾ ಇಷ್ಟ ಇರುತ್ತೆ. ಅವ್ರಿಗೂ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿಯಾಗಿ ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಇವಾಗಲೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಜೆಷನ್ಸ್ ಅನ್ನ ತಿಳಿಸಿ ಅಂತ ಮತ್ತೊಮ್ಮೆ ನೆನಪು ಮಾಡಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದ.